ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ ಮೊನ್ನೆ ಒಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಕ್ಗಳಿರ್ಬೋದು, ಆಟದ ಮೈದಾನಗಳಿರ್ಬೋದು, ಈ ಒಂದು ಜಾಗದಲ್ಲಿ ಕನಿಷ್ಠ 5% ಜಾಗ ಸರ್ಕಾರ ಈಗ ಮತ್ತೀಗ ಹೊಸದಾಗಿ ಅಕ್ವೈರ್ ಮಾಡ್ಕೊತಾರಂಥದ್ದನ್ನು ವಾಪಸ್ ತಗೊಂಡು ಪಬ್ಲಿಕ್ ಇದಕ್ಕೆ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆ ಭೂಮಿಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 5% ಈಗಾಗಲೇ ಉಸಿರಾಡೋಕ್ಕೆ ತೊಂದರೆ ಆಗ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ನೋಡ್ತಾ ಇದ್ದೇವೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲವನ್ನ ಇವತ್ತೇನು ನಡೀತಾ ಇದೆ, ಇವತ್ತು ಅದರ ಜೊತೆಗೆ ಮನೆ ಮುಂದೆ ನಿಮಗೆ ಕಾರ್ ನಿಲ್ಲಿಸಲಿಕ್ಕೆ ಜಾಗ ಇದೆ ಅಂತಕ್ಕಂಥ ಶೆಡ್ ಇದೆ ಇದ್ರೆ ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ಕೆ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು. ನೀವು 15,000 25,000 ಏನಾದರೂ ಕೇಳಿದ್ದೀರಾ ಇದನ್ನ? ಈ ರೀತಿಯ ಈ ಸರ್ಕಾರ ದಿವಾಳಿ ಎಬ್ಸಿ ಇವತ್ತು ಪ್ರತಿಯೊಂದಕ್ಕೂ ಜನರ ಜೋಬಿಗೆ ಕೈ ಹಾಕ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಾಡಿನ ಜನತೆ ಸಂಪತ್ತನ್ನ ಈ ಬೇನಾಮಿ ಹೆಸರು ನನ್ನ ಹೆಸರನ್ನ ಹೇಳ್ತಾರೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿಸಿದ್ರೆ ಬಂದಿದ್ದೀನಿ. ನಾನು ಆ ರೀತಿ ಬಂದವನಲ್ಲ, ಚಾಲೆಂಜ್ ನಾನು ಸವಾಲು ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೆ ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಹೇಳಿದ್ದೇನೆ, ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಮ್ಮ ಸದಸ್ಯರೇನಿದ್ದೀರಿ ಎಲ್ಲರೂ ಬಂದ್ಬಿಡಿ, ನಿಮ್ಮ ನಾಯಕರು, ನಾನು ಒಬ್ಬನೇ ನಿಮ್ಮನ್ನು ಎದುರಿಸ್ತೀನಿ ಅಂತ. ಅದರಿಂದ ಹಲವಾರು ಮುಂಚಿನ ನಮ್ಮ ಹೋರಾಟ ಈ ರಾಜ್ಯ ಉಳಿಬೇಕು. ಈ ರಾಜ್ಯ ಉಳಿಯತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಜ್ಯದ ಅಕ್ರಮಗಳೇನಿದೆ, ಇಂಥ ಒಬ್ಬ ಮುಖ್ಯಮಂತ್ರಿ ಜಾತಿ ಹೆಸರಿನಲ್ಲೋ ಮತ್ತಿನ್ಯಾವುದೋ ಹೆಸರಿನಲ್ಲಿ ರಕ್ಷಣೆ ಪಡೆಯತಕ್ಕಂಥದ್ದಕ್ಕೆ ನಾವು ಮೌನಿಗೆ ಒಳಗಾಗಕ್ಕಾಗಲ್ಲ. ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಮ್ಮೆಲ್ಲರ ಬೆಂಬಲ ಕೊಡೋಣ. ಒಳ್ಳೆ ಕೆಲಸ ಮಾಡಿದ್ರೆ, ಜನೋಪಯೋಗಿ ಕೆಲಸ ಮಾಡಿದ್ರೆ, ಇಲ್ಲ ರಾಜ್ಯದಲ್ಲಿ ಅಧಿಕಾರದ ಮದದಿಂದ ಒಂದು ಕಡೆ ಒಳ್ಳೆ ರೀತಿಯ ಭಾಷಣ ಮಾಡೋದು, ಇನ್ನೊಂದು ಕಡೆ ರಾಜ್ಯದಲ್ಲಿ ಅಕ್ರಮಗಳ ಮುಖಾಂತರ ಯಾವ ರೀತಿ ಇವರು ನಡವಳಿಕೆಗಳು ನಡೀತಾ ಇದೆ, ದಾಖಲೆ ಮಾತಾಡ್ತೀನಿ, ಸುಮ್ಮನೆ ಸಂತೆ ಭಾಷಣ ಮಾಡೋದು. ನಾನು ಎಲ್ಲ ವಿಷಯಗಳು ನನ್ನ ಹತ್ರ ಏನಿದೆ ಅದನ್ನ ಇವತ್ತು ಪ್ರಮುಖವಾಗಿ ಮೊದಲನೇ ಆದ್ಯತೆ ಈಗ ನೈಸ್ ರಸ್ತೆ ಏನೇನು ನಡೆಸಿದ್ದಾರೆ. ಕಳೆದ 28 ವರ್ಷ 30 ವರ್ಷ ಅವರು ಆ ಯೋಜನೆ ಸಂಪೂರ್ಣ ಮಾಡಿ 30 ವರ್ಷದಲ್ಲಿ ಟೋಲ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಅದು ಕೊಡಬೇಕಾಗಿತ್ತು. ಆದರೆ ಕಾರ್ಯಕ್ರಮವೇ ಪ್ರಾರಂಭ ಆಗಲಿಲ್ಲ, ಯೋಜನೆ ಆಗಲಿಲ್ಲ. ಆದರೆ ಇವತ್ತು 4-5 ಸಾವಿರ ಕೋಟಿ ಟೋಲ್ ಕಲೆಕ್ಷನ್ನು, ಅದರ ಜೊತೆಗೆ ರೈತರಿಂದ ಇವತ್ತು ದುಡ್ಡು ಕೊಡದೆ ಭೂಮಿ ವಶಪಡಿಸ್ಕೊಂಡು ಸರ್ಕಾರದ ಅನುಕೂಲ ಪಡ್ಕೊಂಡು ಸರ್ಕಾರದ ವತಿಯಿಂದ ಆ ಭೂಮಿ ಮಾರಾಟ ಮಾಡಿ ಅದೆಷ್ಟು 1,000 ಕೋಟಿ ಮಾಡ್ಕೊಂಡಿದ್ದಾರೋ, ಅದರ ಜೊತೆಗೆ ಉಳಿದಿರ್ತಕ್ಕಂಥ ಆ ನೈಸ್ ರಸ್ತೆಯ ಅಕ್ಕಪಕ್ಕ ಬರ್ತಕ್ಕಂಥ ಭೂಮಿ ಹೊಡಿಲಿಕ್ಕೆ ಈಗಿನ ಈ ಮುಖ್ಯಮಂತ್ರಿಯ ಇವರ ಒಳಗಡೆ ಆಂತರಿಕವಾಗಿ ಏನೇನು ನಡೀತಾ ಇದೆ ಅದೆಲ್ಲದರ ಮಾಹಿತಿಗಳನ್ನು ಕೊಡ್ತೇನೆ. ನಮ್ಮ ಯುವಕರು ಇವತ್ತು ಯಾರೋ ಒಂದು ಹೆಣ್ಣು ಮಗಳು ಇಲ್ಲಿ ಬಂದು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಏನೋ ಈ ಭಾಗದಲ್ಲೂ ಯುವಕರನ್ನ ನಾವು ಹೋರಾಟಕ್ಕೆ ಕರೆ ಕೊಡ್ತೀನಿ ಅಂತೇಳಿ ಒಂದು ಹೆಣ್ಣು ಮಗಳು ಹೇಳಿದ್ದಾರೆ. ಹೋರಾಟಕ್ಕೆ ಕರೆ ಕೊಡಬೇಕಾಗಿರೋದು ನಾನು ಅವ್ರಿಗೆ ಹೇಳ್ತೇನೆ, ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ನಮ್ಮ ಹೋರಾಟ ಆಗಬೇಕಿದೆ. ಈ ರಾಜ್ಯದಲ್ಲಿ ಹಲವಾರು ರೀತಿಯ ಅಕ್ರಮಗಳಿಂದ ನಡ್ಕೊಂಡ್ ಬಂದಿದೆ. ನಮ್ಮ ಪಕ್ಷ ಈ ನಾಡಿನ ಸಂಪತ್ತನ್ನು ಉಳಿಸಲಿಕ್ಕೆ ನಿರಂತರವಾಗಿ ನಮ್ಮ ಹೋರಾಟ ಏನಿದೆ, ಆ ಹೋರಾಟ ಇವತ್ತು ತಾರ್ಕಿಕ ಅಂತ್ಯವನ್ನು ತರಲಿಕ್ಕೆ ನಮ್ಮ ಯುವಕರ ಸಹಕಾರವನ್ನು ಕೋರ್ತೇನೆ. ನಾನು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಯಾವುದೇ ರೀತಿ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ.